ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಗಟ್ಟಿಯಾಗಿ ಹೇಳ್ರಿ, ಎಷ್ಟು ತಿಂಗಳೇ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಹೌದೇನಮ್ಮ? ಹಿರಿಯ ನಾಗರಿಕ ಸಂಬಳ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಅದನ್ನ ಹೇಳ್ತೀರಿ, ಅಂಗವಿಕಲರ ವೇತನ ಬರ್ತಾ ಇಲ್ಲ. ಮತ್ತು ಜೊತೆಗೆ ನಾವು ಅಧಿಕಾರದಾಗಿದ್ದಾಗ ಒಂದೊಂದು ಪಂಚಾಯತಿ 300-400-500 ಮನೆ ಕೊಡ್ತಾ ಇದ್ವಿ. ಈ ಸರ್ಕಾರ ಬಂದು 3 ವರ್ಷ ಆಯ್ತು, ಒಂದು ಮನೆ ಕೊಟ್ಟಿಲ್ಲ. ಅತಿವೃಷ್ಟಿಲಿ ಮನೆ ಬಿದ್ದಂಥವ್ರಿಗೆ, ಮನೆಯನ್ನು ಕಳ್ಕೊಂಡಂಥವ್ರಿಗೆ 5 ಲಕ್ಷ 3 ಲಕ್ಷ ಮನೆ ಕೊಟ್ವಿ. ನೀರು ನುಗ್ಗಿದ ಕಸಾಳು ಕೊಟ್ವಿ. ಇಡೀ ಗ್ರಾಮ ಸಿಮೆಂಟ್ ರೋಡ್ ಮಾಡಿಕೊಟ್ವಿ. ಪ್ರೌಢಶಾಲಾ ಕಟ್ಟಡ, PUC ಕಾಲೇಜ್ ಕಟ್ಟಡ, ಸಾಸವಳ್ಳಿ ಮುಖ್ಯ ರಸ್ತೆ ನಾವೇ ಮಾಡಿದ್ದು, ಚತುಷ್ಕೋನ ರಸ್ತೆ, ಆಮೇಲೆ ವಿದ್ಯುತ್ ಸ್ಟೇಷನ್ 500 ಹತ್ರ ನಮ್ಮ ಕಾಲದಲ್ಲಿ ಆಗಿದ್ದು. ಕುಡಿಯೋ ನೀರು, ಸಿಮೆಂಟ್ ರೋಡ್ ಆಗಿತ್ತಲ್ಲಪ್ಪ, ಕೆಲಸ ಎಲ್ಲ ಕೆಲಸ ಮಾಡಿದಿಲ್ಲ. ಶಾಲಾ ಕಟ್ಟಡ ಆಗಿದ್ದವ. ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಬಂದ್ಮೇಲೆ ಯಾವ ಕೆಲಸ ಆಗಿಲ್ಲ. ಈ ಸರ್ಕಾರ ಕೈ ಅಲ್ಲ, ಈ ಸರ್ಕಾರ ಬಂದಾಗಿಂದ ಅಮ್ಮ ಎತ್ತಿದ್ರು ಬಸ್ಸು ಶಕ್ತಿ, ಅತ್ತೆ ಮನೆಗೆ ಹೋಗ್ಬೋದು, ಮಾವನ ಮನೆಗೆ ಹೋಗ್ಬೋದು, ಮಣಿಪಾಲಿಗೆ ಹೋಗ್ಬೋದು, ಧರ್ಮಸ್ಥಳಕ್ಕೆ ಹೋಗ್ಬೋದು. ಬಸ್ಗಳೇ ಇಲ್ಲ. ಅದು ನಮ್ಮ ಬಸ್ಗಳು ಇಲ್ಲ. ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಅಂದರು. ಈಗ ಆ ಯೂನಿಟ್ ರೇಟ್ ಕಡಿಮೆ, ಯೂನಿಟ್ಗಳು ಕಡಿಮೆ ಮಾಡಿ, ಆ ಯೂನಿಟ್ ಕಡಿಮೆ ಮಾಡಿದ್ದಾರೆ. ಅವರೇಜ್ 35-40 ಯೂನಿಟ್ ಕೊಡ್ತಾರೆ. ಆ ವಿದ್ಯುತ್ ರೇಟು ಜಾಸ್ತಿ ಮಾಡಿದ್ರೆ ಹೌದಾನೆ? ಆಗಿದೆ ಇಲ್ಲ? ವಿದ್ಯುತ್ ರೇಟು ಜಾಸ್ತಿ ಆಗಿದೆ, ಬಿಲ್ಲು ಬರ್ತದವೆ. ಅದಕ್ಕೋಸ್ಕರ ಹೊನ್ನಾಳಿಗೆ ಈ ಆಶ್ರಯ ಮನೆಗಳು, ಹಾಲಿಗೆ ಪ್ರೋತ್ಸಾಹಧನ, ಗೃಹಲಕ್ಷ್ಮಿ, ಗೃಹ ಜ್ಯೋತಿಗೆ 108 ಕಂಡೀಷನ್ ಆಗ್ತದೆ. ನಿಮ್ಗೆ ಯಾರಿಗೂ ಸಂಬಳ ಬರ್ತಲ್ಲ, ಹೌದನಮ್ಮ? ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಈಗ ನೀವು ಬರ್ದೇ ಇದ್ರೆ ನಾವೇನು ಹೋರಾಟ ಮಾಡಬೇಕು? ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಿದ್ದೀವಿ. ಬುಧವಾರ ಬೆಳಗ್ಗೆ 10 ಗಂಟೆಗೆ ಹೊನ್ನಾಳಿಲಿ ಹೋರಾಟ ಮಾಡ್ತೀವಿ. ಇಲ್ಲಿ ಬರ್ತೀವಿ ಅಂದ್ರೆ ಕೈ ಎತ್ತಿರಿ. ಸುಮ್ಮನೆ ಕೈ ಎತ್ತಂಗಿಲ್ಲ. ಈಗ ಕೈ, ಈಗ ಚುನಾವಣೆ ಆಮೇಲೆ ಸರಿ, ಚುನಾವಣೆ ಇನ್ನೂ 1.5 ವರ್ಷ ಇದೆ. ಗೆದ್ದಾರಂತೂ ಮನೆಗೆ ವಾಲಿ ಬರಲ್ಲ. ನಾನು ಸೋತಾಗ್ಲೂ ಬಂದೀನಿ, ಗೆದ್ದಾಗ್ಲೂ ಬಂದೀನಿ. ಏನಮ್ಮ ಹೋರಾಟ ಮಾಡ್ತೀನಿ ನಿಮ್ಮ ಪರವಾಗಿ. ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ನೀವು ಬರ್ಬೇಕಲ್ತಾಯಿ. ನಾನು ಓಟ್ ಕೇಳಕ್ ಬಂದಿಲ್ಲ. ಈಗ ಚುನಾವಣೆ 1.5 ವರ್ಷ ಇದೆ. ನೀವು ಯೋಚನೆ ಮಾಡ್ರಿ, ಯಾರಿಗೆ ಓಟ್ ಕೊಟ್ರೆ ಈ ತಾಲೂಕು ಅಭಿವೃದ್ಧಿ ಆಗುತ್ತೆ, ಬಡವರಿಗೆ ಆಧಾರ ಆಗ್ತದೆ. ನೀವು ಯೋಚನೆ ಮಾಡ್ರಿ. ನಾನೇನೋ ಬಿಟ್ಟಿ ಭರವಸೆಗಳು ಸುಳ್ಳು ಹೇಳಿ ಬೇರೆ ಬೇರೆ ಕಾರಣಕ್ಕೆ ಸೋತ್ರ ಮನೆ ಕೂತ್ಕೊಂಡಿನ, ಯಾವತ್ತಾದ್ರೂ ಮನೆ ಕೂತ್ಕೊಂಡು ಹೋರಾಟ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಶಕ್ತಿ ತುಂಬಕ್ಕೆ ನೀವು ಬರ್ಬೇಕಲ್ತಾಯಿ. ಬರ್ತಿದ್ದಾನೆ, ಬರ್ರಿ, ಅಲ್ಲಕ್ಕೆ ಚಪ್ಪಾಳೆ ತರ್ತಾರೆ. ಬುಧವಾರ ಬೆಳಗ್ಗೆ 10 ಗಂಟೆಗೆ ಹೊನ್ನಾಳಿ ನಗರದ TB ವೃತ್ತ, ಕನಕದಾಸ ವೃತ್ತ ಇದೆ. ಕನಕದಾಸ ವೃತ್ತದಿಂದ ಪ್ರತಿಭಟನೆ ಮೆರವಣಿಗೆ. ಇಡೀ ರಾಜ್ಯಕ್ಕೆ ಹೋರಾಟ ತಗೊಂಡೋಗ್ತೀವಿ. ಬರೀ ಕೇವಲ ಹೊನ್ನಾಳಿ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ದುಡ್ಡು ಕೊಡೋವರಿಗೆ ಬಿಡಲು ಹೋರಾಟ ಮಾಡ್ತೀವಿ. ನೀವೆಲ್ಲ ಕೈ ಜೋಡಿಸ್ತೀರಾ? ಹೇಳ್ರಿ ಗಟ್ಟಿಯಾಗಿ. ಊಟ ವ್ಯವಸ್ಥೆ ಮಾಡ್ತೀವಿ. ನೀವೆಲ್ಲ ದೊಡ್ಡ ಸಂಖ್ಯೆ ಬರ್ರಿ ಅಂತೇಳಿ ವಿನಂತಿ ಮಾಡ್ತೀವಿ. ಇಲ್ಲಪ್ಪ, ನೀವೆಲ್ಲ ಬೈಕು ತಂದು ಗಂಡ್ಮಕ್ಳು